ಮಟನ್ ಗೋಟಿ ಗೊಜ್ಜು ರೆಡಿ ಆಗೈತೆ. ಚಿಕನ್ ಚಾಪ್ಸ್ ಇನ್ನು ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದ್ ನೋಡಿ. ಎಳೆ ಮಟನ್. ಗೌಡ್ರ ಮನೆ ಊಟದಲ್ಲಿ ಮೇನ್ ಏನಂತ ಅಂದ್ರೆ ಬಿಸಿ ಮುದ್ದೆ. ಅಲ್ಲಿ ಬೆಣ್ಣೆ ಹಾಕೋರೆ ಕಟ್ಟುಗೆ. ಟೇಸ್ಟ್ ಸಾಕಾಗೈತೆ ಎಲ್ಲ. 1 ಟನ್ ಮೇಲೆ 202 ಕ್ವಿಂಟಾಲು. ಇಲ್ಲೆಲ್ಲ ಕಬಾಬ್ ರೆಡಿ ಆಗೈತೆ ನೋಡಿ ಆಲ್ರೆಡಿ. ಬಂದ್ಬಿಟ್ಟು ನೋಡಿ ಓಪನ್ ಆಯ್ತು ಸ್ಪೈಡರ್ ಮ್ಯಾನ್. ನಾನಿವತ್ತು ನಿಮ್ಗೆ ಪ್ರಾಪರ್ ಗೌಡ್ರು ಮನೇಲಿ ಯಾವ ರೀತಿ ನೆರವಿ ಅಡುಗೆನ ಮಾಡ್ತಾರೆ ಅಂತ ಫುಲ್ ಕಿಚನ್ ನ ತೋರಿಸ್ತೀನಿ. ನಾನು ಮತ್ತೆ ಗೌತಮ್ ಇವಾಗ ಬನ್ನಿ ನಿಮ್ಗೆ ಅಡುಗೆ ಹೆಂಗ್ ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತೀವಿ. ಇದು ಚಿಕನ್ ರೆಡಿ ಮಾಡ್ತಾರೆ. ಇದು ಬಿರಿಯಾನಿ ರೈಸ್ ಗೌತಮ್. ಬಿರಿಯಾನಿ ರೈಸು ಭಟ್ರು ಅಡುಗೆ ಮಾಡ್ತಿರೋದು ಇಲ್ಲಿ ನೋಡಿ. ಸೌದೆ ಅಡುಗೆನ ಮಾಡ್ತಿರೋದು ಬಿರಿಯಾನಿನೇ ಇದು. ಬಿರಿಯಾನಿ ರೈಸ್ ಇದು. ಇಲ್ಲಿ ನೋಡಿ ಮಟನ್ ಗೊಜ್ಜು ರೆಡಿ ಆಗೈತೆ. ಮಟನ್ ಗೋಟಿ ಗೊಜ್ಜು ರೆಡಿ ಆಗೈತೆ. ಬಿಸಿ 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 ಮುಂಚೆ ಹೆಂಗ್ ಕುದಿದೆ ನೋಡು. ಒಲೆ ಇವಾಗ ಆರ್ಸವ್ರೆ, ಫುಲ್ ರೆಡಿ ಆಗೈತೆ, ಅದಕ್ಕೆ ಒಲೆ ಇವಾಗ ಆರ್ಸವ್ರೆ. ಮಟನ್ ಗೋಟಿ ಗೊಜ್ಜು ಫುಲ್ ಇವಾಗ ಆರ್ಸಿರೋದಕ್ಕೆ ಫುಲ್ ಹೊಗೆ ಇದೆ. ಒಂಚೂರು ತಳ್ಳು ಪ್ಲೇಟ್ ನ ನೋಡುವ. ಸುಡ್ತಾ ಐತೆ ಹೆವಿ. ಫುಲ್ ಬಿರಿಯಾನಿ, ಮಟನ್ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ. ಹೊಚ್ಚು ಆರೋಗ್ಬಿಡುತ್ತೆ, ಹೊಚ್ಬಿಡೋಣ. ಕಣ್ಣನೆಲ್ಲ ನೀರು ಬಂದ್ಬಿಡುತ್ತೆ ಗೈಸ್. ಹೊಗೆ ಐತೆ ಆ ಕಡೆ ಸೈಡ್. ಇಲ್ಲಿ ಈ ಕಡೆ ಇಲ್ಲಿ ರೆಡಿ ಆಗ್ತೈತೆ ಮುದ್ದೆ. ಮಟನ್ ಸಾಂಬಾರ್ ಅನ್ಸುತ್ತೆ ಇದು. ಮಟನ್ ಸಾಂಬಾರ್ ಕಣ. ಸುಡ್ತದ. ಚಿಕನ್ ಚಾಪ್ಸ್ ಇನ್ನು ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದ್ ನೋಡಿ. ಚಿಲ್ಲಿ ಚಿಕನ್. ಮೊಟ್ಟೆ ಇಡ್ಲಿ ಅಂತೆ ಗೈಸ್. ಇಲ್ಲ ಮೊಟ್ಟೆ ಇಡ್ಲಿ ನೋಡಿ, ಆಮ್ಲೆಟ್ ತರನೇ ಮೊಟ್ಟೆ ಇಡ್ಲಿ. ತಿನ್ನೋ ಅರ್ಧ ಮೊಟ್ಟೆ ಇಡ್ಲಿ ನೋಡಿ ಗೈಸ್ ಹೆಂಗೈತೆ. ಸಬ್ಜಿಗೆ ಸೊಪ್ಪಲ್ಲ ಚೆನ್ನಾಗಿದೆ ಗೈಸ್. ಸೇಮ್ ಮಚ್ಚಿ ಆಮ್ಲೆಟ್, ಅದನ್ನ ಇಡ್ಲಿ ತವದ್ಮೇಲೆ ಹಾಕ್ಬಿಟ್ಟು ಬೇಯಿಸಿರೋದು. ಇಡ್ಲಿನೇ ಹಾಕ್ಬೇಕು. ಮೊಟ್ಟೆನ ಹೊಡೆದ್ಬಿಟ್ಟು ಒಂದ್ ಕಡೆ ಹಾಕೊಂಡಿರೋದು. ಈರುಳ್ಳಿ, ಉಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಅದ್ ಸ್ವಲ್ಪ ಹಾಕಿದ್ರೆ ಬೆಂದಾದ್ಮೇಲೆ ಅಳ್ತದೆ. ನೋಡಿ ಅದನ್ನ ಇಡ್ಲಿ ಇದ್ರ ಮೇಲೆ ಹಾಕ್ಬಿಟ್ಟು ಬೇಯಿಸ್ತಾ ಇದಾರೆ ಒಳಗೆ ಹಾಕ್ಬಿಟ್ಟು. ನೋಡಿ ಇದ್ರ ಒಳಗಡೆ ಇಟ್ಬಿಟ್ಟು ಇಡ್ಲಿ ಬೇಯಿಸ್ತಾ ಇರೋದು. ಅದು ಆ ತರ ಅಳ್ಳೋಗ್ಬಿಟ್ಟು ಆಮ್ಲೆಟ್ ಇಡ್ಲಿ ಆಗ್ತೈತೆ. ಇನ್ನು ನೋಡಿ ಬಿಸಿ ಬಿಸಿ ಚಿಕನ್ ಕಬಾಬ್ ರೆಡಿ ಆಗ್ತೈತೆ ಎಣ್ಣೆಲಿ. ಇಲ್ಲೆಲ್ಲ ಕಬಾಬ್ ರೆಡಿ ಆಗೈತೆ ನೋಡಿ ಆಲ್ರೆಡಿ. ಚಿಕನ್ನ ಕಬಾಬ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಬಿಟ್ಟು, ಇನ್ನೂ ಹಾಕಿಲ್ಲ, ಇಲ್ಲೇ ಹಾಕಿರೋದನ್ನ ಬೇಯಿಸ್ತಾವ್ರ ನೋಡಿ. ಈ ಕಡೆ ಸೈಡ್ ನೋಡಿ ಬಿಸಿ ಬಿಸಿ ಮುದ್ದೆ ತಿರ್ಗ್ತಾವ್ರೆ. ಗೌಡ್ರ ಮನೆ ಊಟದಲ್ಲಿ ಮೇನ್ ಏನಂತ ಅಂದ್ರೆ ಬಿಸಿ ಮುದ್ದೆ. ಅಲ್ಲಿ ಬೆಣ್ಣೆ ಹಾಕೋರೆ ಕಟ್ಟುಗೆ. ಬಿಸಿ ಬಿಸಿ ಮುದ್ದೆ ತಿರುಗ್ಬಿಟ್ಟು ಇಲ್ಲಿ ಬೆಣ್ಣೆ ಹಾಕೊಂಡು ಕಟ್ಟಿದ್ರೆ ಒಳ್ಳೆ ಮುದ್ದೆ ರೆಡಿ ಆಗುತ್ತೆ. ಬರೀ ಫಿಶ್ ಕಬಾಬ್ ಎಲ್ಲ ರೆಡಿ ಮಾಡಿ ಇಟ್ಟವ್ರೆ. ಇನ್ನೂ ಬೇಯಿಸಿಲ್ಲ ಫಿಶ್ ಕಬಾಬ್ನ. ಇವಾಗ ಚಿಕನ್ ಕಬಾಬ್ ಬೇಯಿಸ್ತಾರೆ. ಇಲ್ಲಿ ಬೇಯಿಸ್ತಾ ಇರ್ಬೇಕು ಮೋಸ್ಟ್ಲಿ ಫಿಶ್ ಕಬಾಬ್ನ. ಏನಣ್ಣ ಇದು ಫಿಶ್ ಕಬಾಬ್ ಬೇಯಿಸ್ತಿರೋದಾ? ಫಿಶ್ ಕಬಾಬ್ ಅದು. ಫಿಶ್ ಕಬಾಬ್ ಇಲ್ಲಿ ಬೇಯಿಸ್ತವ್ರ ನೋಡಿ. ಈ ಕಡೆ ಸೈಡು ಚಿಕನ್ ಕಬಾಬ್ ಬೇಯಿಸ್ತವ್ರೆ. ಇಲ್ಲೆಲ್ಲ ಇದು ಫಿಶ್ ಕಬಾಬ್ನ ಮ್ಯಾರಿನೇಟ್ ಮಾಡಿ ಇಟ್ಟಿರೋದು. ಇಲ್ಲಿ 3 ಬೋಸಿಲ್ ಐತೆ ನೋಡಿ ಫಿಶ್. ಇಲ್ಲೂ ಐತೆ ನೋಡಿ. ಈ ಕಡೆ ಮಂಡ್ಯದಲ್ಲಿ ಯಾರು ಇದೀರಾ ಬೇಗ ಬನ್ನಿ. ಮಂಡ್ಯ ಅಲ್ಲ ಕಣ, ಮದ್ದೂರು. ಮಂಡ್ಯದಿಂದನೂ ಬರ್ಬೋದು. ಮಂಡ್ಯದಿಂದನೂ ಬರ್ಬೋದು, ಮದ್ದೂರಿಂದನೂ ಬರ್ಬೋದು. ಮದ್ದೂರ್ಗೂ ಮಧ್ಯ ಆಯ್ತು. ನಾವು ವಿಡಿಯೋ ಹಾಕಷ್ಟಲ್ಲಿ ಮುಗ್ದಾಗಿರುತ್ತೆ. ದೋಸೆ, ಬಿಸಿ ಬಿಸಿ ದೋಸೆ. ಅಣ್ಣಾರು ದೋಸೆ ರೆಡಿ ಮಾಡ್ತಿದ್ದಾರೆ. ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆ. ಫುಲ್ ಕ್ರಿಸ್ಪಿ ದೋಸೆ. ಸಂಪಳ ಹಾಕ್ಬಿಟ್ಟು ಇಲ್ಲ ಐತೆ ನೋಡಿ ಸಂಪಳ. ಅಲ್ಲೂ ಒಂದ್ ಸ್ವಲ್ಪ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ. ಬೇಜಾನ್ ಬೇಯಿಸ್ಬೇಕು. ಅಣ್ಣ ಅಷ್ಟು ದೋಸೆ ಬೇಯಿಸ್ಬಿಟ್ರ? ಅಷ್ಟು ದೋಸೆ ಬೇಯಿಸಿದ್ರ? ಸಣ್ಣ ಐಟಮ್ಸ್ ಎಲ್ಲ ಇಲ್ಲಿ ಮಾಡ್ತಿರೋದು. ಇವಾಗ ಐಟಮ್ಸ್ ಅಸ್ಲಿ ಪಿಕ್ಚರು, ಮಟನ್ ಸಾಂಬಾರು, ಮಟನ್ ಐಟಮ್ಸ್ ನ ತೋರಿಸ್ತೀವಿ ಬನ್ನಿ. ಇದೆ ರೆಡಿ ಮಾಡ್ಬಿಟ್ಟವ್ರ ಅಲ್ಲೇ. ಮಟನ್ ಇಬ್ರು ಈಗ 24 hours ಇದು ಅಂತ ಮಾಡ್ಬಿಡೋದು ನೋಡು. ಅಣ್ಣ ಇದು ಹಿಡ್ಕೊಳ್ಳಿ ಹಂಗೆ ಒಂದು. ಅನ್ನ ಇಲ್ಲಿ ವೈಟ್ ರೈಸ್ ಇಲ್ಲಿ ತೋರಿಸಿ ನೋಡಿ ಗೈಸ್. ವೈಟ್ ರೈಸ್ ಇದೆ ನೋಡಿ ದೊಡ್ಡ ಪಾತ್ರೆಯಲ್ಲಿ. ಯಾಕಡೆ ಇಟ್ಕೊಳಕ ವೈಟ್ ರೈಸ್ ಎಷ್ಟಾಯ್ತೆ ನೋಡಿ. ನಾನು ಗೌತಮ್ ಇಬ್ರು, ಇನ್ನು ನಾನು ಗೌತಮ್, ಯಶವಂತ್, ಶೇಖರ್ ಎಲ್ರು ಸೇರಿ ಎತ್ತಿದ್ರು ಎತ್ತಕ್ಕಾಗಲ್ಲ ಅಷ್ಟು ದೊಡ್ಡ. ಎಲ್ರು ಮನೆಗೆ ಹೋದಲ್ಲಿ. ಇದೇನಣ್ಣ
ಕುರ್ಮಾ ಬೇರೆ ಸಾಂಬಾರ್ ಬೇರೆನಾ? ಪ್ಲೇಟ್ ರೈಸ್ ನೋಡಿ, ಮಟನ್ ಸಾಂಬಾರು ತುಪ್ಪ ಹಾಕಿ ದಮ್ ಕಟ್ಟವ್ರೆ. ತುಪ್ಪ ಹಾಕಿ ದಮ್ ಕಟ್ಟಿದ್ದಾರೆ, ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ಇರ್ಲಿ. ಆಮೇಲಿಂದ ತೋರಿಸ್ತೀವಿ ರೀ ಕಲ್ಸ್ಬೇಕಾರೆ. ಐಸ್ ಕ್ರೀಮ್ ಬಗ್ಗೆ ಹೇಳಲ್ಲ. ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲ ಇದೆ ಐಸ್ ಕ್ರೀಮು ಇದೆಯಾ? ಇಲ್ಲಿ. ಐಸ್ ಕ್ರೀಮ್ ಇದೆ ಅಂದೆ. ಐಸ್ ಕ್ರೀಮ್ಸ್ ಹಾ, ನೋಡಿ, ಎಲ್ಲ ice ಫುಲ್ cream. ಊಟ ತಿಂದಿದ್ದ ತಕ್ಷಣ ಮಂದಿ ಊಟಕ್ಕೆ ಒಳ್ಳೆ ಐಸ್ ಕ್ರೀಮ್ ತಿನ್ನೋಣ. ಐಸ್ ಕ್ರೀಮ್ ಕೊಡಕ್ ಇಲ್ಲೇ ರೆಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲಿ ಇನ್ನೂ ಒಂದಷ್ಟು ಐಟಮ್ಸ್ ಗಳೈತೆ, ಬನ್ನಿ ಬನ್ನಿ ಈಗ ಹೋಗೋಣ. ಪಾಯಸ, ಕೀರು ಕೀರು ಏನಿದೆ ನೋಡಿ. ಅಂದ್ರೆ ಬೀಗ್ ರೂಟದಲ್ಲಿ ಒಂದ್ ಯಾವ್ದಾರು ಒಂದ್ ಪಾಯಸ ಸ್ವೀಟ್ ಮಾಡ್ಸಿರ್ತಾರೆ. ಯಾಕಂತಂದ್ರೆ ಖಾರ ತಿಂತಾರಲ್ಲ, ಒಂದ್ ಸ್ವೀಟ್ ಐಟಮ್ ಇರ್ಲೇಬೇಕು. ಇಲ್ಲಿ ನೋಡಿ, ಇಲ್ಲೂ ಚಿಕನ್ ಐತಲ್ಲೋ. ಅಲ್ಲೂ ಚಿಕನ್. ಎರಡನೇ ಸತಿ ಬೇಯಿಸ್ತವ್ರೆ. ಚಿಕನ್ ಚಾಪ್ಸ್ ಅಂಕಲ್, ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ನೋಡಿ, ಚಿಲ್ಲಿ ಚಿಕನ್ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ಅಲ್ಲೇ ಎಷ್ಟೆಲ್ಲ ready ಇಲ್ಲ. ಆಗ್ತದೆ. ಇವಾಗ ಇನ್ನು ರೆಡಿ. ಇದೇನು ಓಪನ್ ಮಾಡು. ಎಷ್ಟು ಐಟಮ್ ಇದು. ಮಟನ್ ಚಿಕನ್ ಪೆಪ್ಪರ್ ಪೆಪ್ಪರ್ ಚಿಕನ್ ಪೆಪ್ಪರ್ ಗೈಸ್, ಇದು ಪೆಪ್ಪರ್ ಐತೆ. ನಡೀರಿ. ಇದು ಮಟನ್ ಸಾಂಬಾರು ಇರ್ಬೇಕು. ಹೊಸ ಹೆಂಗ್ ಗಮ್ಮಂತ ಐತಲ್ವ ಅದು. ಹಾ, ಎಲ್ಲ ಐಟಮ್ ಘಮ ಘಮ ಅಂತವೆ. ನಾವು ಇನ್ನೂ ತಿಂದಿಲ್ಲ. ಅಯ್ಯೋ. ಪ್ರತಿ ಸಲ ನಿಮ್ಗೆ ನಾನು ತೆಗಿತೀನಿ. ಮಟನ್ ಸಾಂಬಾರ್ ಗೈಸ್. ಕುರ್ಮಾ ಎರಡು ಇದೆ, ಎರಡು ಒಂದೇ, ಎರಡು ಒಂದೇ. ಅದೆರಡು ಒಂದೇ. ಚಿಲ್ಲಿ ಚಿಕನ್, ಪೆಪ್ಪರ್ ಇದು. ಪೆಪ್ಪರ್ ಚಿಕನ್, ಅದು ಡ್ರೈ ಚಿಕನ್, ಅಣ್ಣ ಇನ್ನೊಂದು ಒಲೆ ಬೇಯಿಸ್ತಾರದು. ಪೆಪ್ಪರ್ ಚಿಕನ್ ಇನ್ನ ರೆಡಿ ಮಾಡ್ತಾ ಬಟ್ ಅದ್ರಲ್ಲಿ ಅರ್ಧ ಇದೆ, ಇದು ಇನ್ನ ಅರ್ಧ ರೆಡಿ ಆಗ್ತಾ ಇದೆ. ಚಿಲ್ಲಿ ಚಿಕನ್ ಫುಲ್ ರೆಡಿ ಇದೆ. ಅಣ್ಣ ಎಷ್ಟು ಕೆಜಿ ಮಟನ್ ಟೋಟಲ್? ಟೋಟಲ್ ಇವಾಗ ಇಷ್ಟು ಎಲ್ಲಾ ಸೇರಿದ್ರೆ 1200 ಕೆಜಿ. ಎರಡು ಎಲ್ಲ ಸೇರಿ ಚಿಕನ್ ಎಲ್ಲ ಸೇರಿದ್ರೆ 1200 ಕೆಜಿ. 1 ಟನ್ ಮೇಲೆ 202 ಕ್ವಿಂಟಾಲು. ನೋಡಿ ಗೈಸ್, ಮಟನ್ ಕುರ್ಮಾ. ಮಟನ್ ಕುರ್ಮಾ ರೆಡಿ ಆಗೈತೆ. ಮತ್ತೆ ಫೋನ್ ಒಳಗೆ ಕೊಂಡೋದ್ರೆ ಏನ್ ಮಾಡಿದ್ಯಾ? ಫೋನ್ ಒಳಗೆ ಕೊಟ್ಟೋದ್ರೆ ವಾಟರ್ ಪ್ರೂಫ್ ಅಲ್ವಾ, ಪಟ್ ಅಂತ ಎತ್ಕೊಂಡು ಕ್ಲೀನ್ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಕೊತ. ಇದೇನೋ ಇದು ಮಟನ್ ಕುರ್ಮಾನೇ ಅನ್ಸುತ್ತೆ ಗೈಸ್. ಎರಡು ಒಂದೇ ಐತೆ. ನೋಡಿ, ಎರಡು ದೀಕ್ಷೆ. ಒಳಗಡೆ ಇನ್ನೊಂದು ಕುರ್ಮಾ ರೆಡಿ ಮಾಡ್ತಾವ್ರೆ. ಎರಡು ಮಟನ್ ಕುರ್ಮಾನೇ ನೋಡಿ. ಬೇಗ ಕಮೆಂಟ್ ಹಾಕಿ ಯಾರ್ಯಾರು ಬೇಕು. ಯಾರು ಬೇಕು ನೋಡಿ, ಮಟನ್ ಪೀಸ್ ತೋರಿಸ್ತೀನಿ. ಒಂದೆರಡು ಎಳೆ ಮಟನ್ ಬೇಕಾ? ಬನ್ನಿ 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 ತಿನ್ನಿ ಗೈಸ್. ಇಷ್ಟು ಐಟಮ್ಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಇವಾಗ ಇನ್ನು ಊಟ ಸ್ಟಾರ್ಟ್ ಆಗಿಲ್ಲ. ಇವಾಗ ಟೈಮು 11:30 12 12 ಏನು 10 ಗಂಟೆ ಇದೆ. 12 ಗಂಟೆ ಆಗಿಲ್ಲ ಇನ್ನು. 12:30 ಆದ್ಮೇಲೆ ಬಿಡ್ತಾರ ಗೈಸ್. ಇನ್ನೊಂದು ಅವರ್ ಆದ್ಮೇಲೆ ಫುಲ್ ಎಲ್ಲ ಜನಗಳು ಬರ್ತಾರೆ ಊಟಕ್ಕೆ. ನಾವು ಊಟ ಮಾಡ್ತೀವಿ. ನಿಮ್ಗೆ ಯಾವಾಗ್ಲೂ ನಾವು ಬರೀ ಟೇಕ್ ಎ ಬ್ರೇಕ್. ಬರೀ ನಾವು ಯಾವಾಗ್ಲೂ ಊಟ ತಿನ್ನೋದನ್ನ ತೋರಿಸ್ತಿದ್ವಿ, ಮಾಡೋದನ್ನ ತೋರಿಸ್ತಾ ಇದೀವಿ. ಇಲ್ಲಿ ಇನ್ನು 3 ಐಟಮ್ ನೋಡಿ. ಸೌದೆ ಒಲೆಯಲ್ಲಿ ಮಾಡೋದಲ್ವಾ, ಹೆವಿ ಹೀಟ್ ಇರುತ್ತೆ. ನಿಂತ್ಕೊಂಡು ಅಷ್ಟೊತ್ತು ಬೇಯಿಸೋದು ಭಾರಿ ಕಷ್ಟ. ನಮ್ಗೆ 5 ನಿಮಿಷ ನಿಂತ್ಕೊಳಕ್ಕಾಗಲ್ಲ. ಸೌದೆ ಒಲೆಯಲ್ಲಿ ಸೌದೆಗಳನ್ನ ಹಾಕ್ಬಿಟ್ಟು ಬೇಯಿಸ್ತಿರೋದು. 3 ಐಟಮ್ ಇನ್ನು ಮಾಡ್ತಾ ಅವ್ರೆ, ಇನ್ನೇನ್ ರೆಡಿ ಆಗ್ಬೇಕು ಗೈಸ್. ನಾವ್ ಇವಾಗ ಊಟಕ್ಕೆ ಕೂತ್ಕೊಂಡು ನಮ್ ಜೊತೆ ನೋಡಿ ಕಿರಿಕ್ ಪವನ್ ಕೂಡ ಇದ್ದಾನೆ, ದಚ್ಚು ಕೂಡ ಇದ್ದಾನೆ, ಗೌತಮ್ ಈ ಕಡೆ ಕೂತಿದ್ದಾನೆ. ನಾವ್ ಆಲ್ರೆಡಿ ಯಾವಾಗ್ಲೇ ತೋರ್ಸಿರೋ ಎಲ್ಲಾ ಐಟಮ್ಸ್ ಇವಾಗ ಒಟ್ಟಿಗೆ ಕೂತ್ಕೊಂಡು ತಿಂತೀವಿ, ಊಟ ಮಾಡ್ತೀವಿ. ಎಲ್ಲಾನು ಆಗ್ಲೇ ತೋರ್ಸ್ಬಿಟ್ಟು ಟೇಸ್ಟ್ ನೋಡಿಲ್ಲ, ಈಗ ಟೇಸ್ಟ್. ಗೌತಮ್ ನಾನು ಒಂದ್ ರೌಂಡ್ ನಿದ್ದೆ ಮಾಡ್ಕೊಂಡ್ ಬಂದ್ವಿ. ಪ್ರಜ್ಜು ನೋಡಿ ಹೆಂಗ್ ರೆಡಿ ಆಗಿದ್ದಾನೆ. ಏನಪ್ಪಾ ಇದೆಲ್ಲ ಮಿನ್ಸ್ತಾ ಇದೀಯಾ? ಹೆಣ್ಣು ನೋಡ್ತಾ ಇದೀವಿ, ಕಮೆಂಟ್ ಅಲ್ಲಿ ಯಾರಾದ್ರೂ ಪ್ರಜ್ಜುಗೆ ಇಷ್ಟ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ. ನಿಜ ಹೆಣ್ಣು ನೋಡ್ತಿದೀವಿ. ಈಗ ಇನ್ನೊಂದು 6 ತಿಂಗಳು ಮದುವೆ ಮಾಡ್ತೀವಿ ಹುಡುಗಿ ಸಿಕ್ಕಿದ್ರೆ. ಒಂದೊಂದೇ ಚಿಕನ್ ಮಟನ್ ಎಲ್ಲ ಐಟಮ್ಸ್ ಗಳು ಬರ್ತಾ ಇದೆ. ಆ ಕಡೆ ದೋಸೆ ಬರ್ತಾ ಇದೆ ನೋಡಿ. ಇಷ್ಟೆಲ್ಲ ತಿನ್ಬೇಕಲ್ಲ. ದೋಸೆ ಬಂತು ನೋಡಿ. ದೋಸೆಗೆ ಏನ್ರಲ್ಲಿ ತಿನ್ನೋಣ ಗೈಸ್? ದೋಸೆನ ಮಟನ್ ಗೊಜ್ಜಲ್ಲಿ ತಿನ್ನೋಣ ಬನ್ನಿ ಗೈಸ್. ಟೇಸ್ಟ್ ಸಾಕಾಗೈತೆ. ಎಲ್ಲ ಬೋಟಿ ಗೊಜ್ಜಂತೂ ಸಾಕಾಗೈತೆ. ಸೇಮ್ ಭಟ್ರ ಕೈಲಿ ಮಾಡ್ಸಿರೋದು. ನಮ್ಮ ಹಳ್ಳಿಗಳ ಸೈಡು ಎಲ್ಲ ಜನ ಎಲ್ಲ ನಿಂತಿ ಮಾಡ್ತಾರಲ್ಲ, ಅದೇ ಟೇಸ್ಟ್ ಬಂದೈತೆ. ಪವನ್ ಹೇಗಿದೆ? ಪವನ್ ಬ್ಯಾಟಿಂಗು ಪವನ್ ನೋಡಿ ಎಲ್ಲಾನು ಎಷ್ಟು ಬೇಗ ಖಾಲಿ ಮಾಡ್ತಾನೆ ಅಂತಂದ್ರೆ, ಒಳ್ಳೆ ನನಗಿಂತ ದೊಡ್ಡ ಬ್ಯಾಟ್ಸ್ಮನ್ ಪವನ್. ಎಲ್ಲಾನು ಹಾಕ್ಸ್ಕೊಂಡಿದ್ಯಾ ನೀನ್, ಎಲ್ಲಾನು ತಿಂತಿದ್ಯಾ.
ಗೌತಮು ನಾನು ಇನ್ನು ಖಾಲಿ ಮಾಡಿಲ್ಲ, ತುಂಬಾ ಟಾಸ್ಕ್ ಇದೆ, ಖಾಲಿ ಮಾಡ್ಬೇಕು. ಗೈಸ್ ನಾವ್ ಎಂದಿನಂತೆ ಎಲ್ರು ಚೆನ್ನಾಗಿ ತಿನ್ಕೊ ಬಂದ್ವಿ. ನಮ್ ಹೊಟ್ಟೆ ನಮ್ಗೆ ಹೇಳ್ತಿದೆ ಸಾಕು ನಿಲ್ಸ್ಬಿಟ್ರ ಇನ್ನು ಯುವರ್ ಬ್ರೇತ್ ಅಂಡ್ ಅಂತ. ನಾವ್ ಇವಾಗ ಜಸ್ಟ್ ಊಟ ಮಾಡ್ಕೊಂಡ್ ಬಂದ್ವಿ, ಗಿಡ ತಿಂದ್ವಿ. ಗೈಸ್ ನಾವು ನೆರವಿನ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ. ಪವನ್ ಬೆಂಗಳೂರಿಗೆ ಹೋಗ್ತಾನೆ. ಕಾರ್ ಬೆಂಗಳೂರಲ್ಲಿ ಸ್ಟಾಪ್ ಆಗೋದು ನೆಕ್ಸ್ಟ್. ಯಾರು ಬೆಂಗಳೂರು ಕರ್ಕೊ ಹೋಗೋರು? ನಿನ್ ಕಾರಲ್ಲಿ ಸಮಸ್ಯೆ ಮಾಡ್ಕೊಂಡ್ ಬಂದ ವಿಕಾಸ್ ಆಗ್ಲೇ. ಏನ್ ಮಾಡಿದ್ರಿ? ಅಲ್ಲಿ ಮದ್ವೆಗೆ ಹೋಗಿದ್ವಲ್ಲ, ಅಲ್ಲಿ ಅಕ್ಕ ಹೋಗ್ಬಿಟ್ಟು ಟಕ 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 ಅಂತ ಕುಟ್ಲಿ ಹಿಂಗೆ ಅಲ್ಲಿ ಗಂಡ್ ಬುಪ್ಪಡಪ್ಪ ಅಂದ್ಲಿ ಎಲ್ಲ ಯಾರು ನೀವು ಡಿಸೈಡ್ ಮಾಡ್ಕೊಂಡ್ 3 ಜನ ಹತ್ತಿಗೆ ಎಲ್ಲ ಹತ್ತು ಬತ್ತವ್ರೆ ಆ ಟಿಟಿಗೆ ಹತ್ತಂಗೆ. ನೀವ್ ಡಿಸೈಡ್ ಮಾಡ್ಕೊಂಡು ಅಕ್ಕ 3 ಜನ ಯಾರು ಹತ್ತಿ ಅಂದೆ. ಅವ್ರ ಯಾರೋ ನಮ್ಮ ಮಂಡ್ಯಕ್ಕೆ ಹೋಗ್ಬೇಕಣ್ಣ. ಇಲ್ಲ ಇಲ್ಲ ಲೋ ನಮ್ ಸಬ್ಸ್ಕ್ರೈಬರ್ಸ್ ನ ಇಬ್ರು ನೋಡ್ಕೊ ಹೋಗಿದ್ದು. ಎಲ್ಲ ಹುಡುಗರೆಲ್ಲ ಬರ್ತೀವಿ ಅಂದ್ರೆ ಎಷ್ಟು ನನ್ನ ಸೇರಿ 9 ಜನ. ನನ್ ಕಾರಲ್ಲಿ ಮಾತ್ರ ಸಮಾಜ ಸೇವೆ ಮಾಡೋದು, ನಿನ್ ಕಾರ್ ಆಗಿದ್ರೆ ಮಾಡ್ತಿರ್ಲಿಲ್ಲ. ನೋಡ್ದಾ ಹೆಂಗ್ ಬಂತು ನಿಜ. ಅಲ್ಕೂರೆ ಹೊಟ್ಟೆ ತುಂಬಾ ತಿಂದಿವ್ರೆ, ತುಂಬಾ ಜಾಸ್ತಿ ತಿಂದಾಗ್ಬಿಟ್ಟಿವ್ರೆ. ಮನೆ ಬರ್ರಲೆ ನಾನು ಎಷ್ಟೋ ಸಲ ವಿಡಿಯೋ ಹೇಳ್ತೀನೋ ಏನಂತ ಹೇಳು. ಮುಂಜಿ ಇದೆಲ್ಲ ಸೀಕ್ರೆಟ್ಸ್. ನಾವ್ ಎಷ್ಟೋ ಸಲ ನಾನ್ ವೆಜ್ ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡ್ಬೇಕು, ಫಂಕ್ಷನ್ಗಳನ್ನ ಕಮ್ಮಿ ಮಾಡ್ಬೇಕು ಅಂತ ಅಂತೀನಿ. ಆಲ್ರೆಡಿ ಒಂದ್ ಫಂಕ್ಷನ್ ಬಂದ್ಬಿಟ್ಟಿರುತ್ತೆ. ನಮ್ಮ ಅಟ್ಟಿಯವ್ರು ಹೋಗ್ಬಿಟ್ಟು ಫಂಕ್ಷನ್ ಹೋಗ್ಬಿಟ್ಟು ಬರೋರು. ಚಿಂಟು ಟು ಇದೊಂದು ಅಡ್ವರ್ಟೈಸ್ಮೆಂಟ್ ಇತ್ತಲ್ಲೋ, ಬಂದ್ಬಿಟ್ರು ಕಣೋ ಅಂತ ಎಲ್ರು ಮಕ್ಳು ಆಟ ಆಡ್ತಿರ್ತಾರೆ ಮನೆ ಒಳಗೆ. ಎಲ್ರು ಮನೆಯವ್ರು ಬಂದಟ್ಕೆ ಅಲರ್ಟ್ ಆಗ್ಬಿಡ್ತಾರೆ. ಮೊದ್ಲು ಚಿಕ್ಕ ವಯಸ್ಸು ಮನೆಯಲ್ಲಿ ಎಲ್ಲಾರು ಹೋಗೋರಲ್ಲ ಫಂಕ್ಷನ್ಗೆ ಹೋದ್ರೆ ಇದ್ ಮಾಡ್ಬಿಡೋರು ಅಲ್ಲಿ ಬ್ಲೂ ಕಲರ್ ಕಾರ್ ಹತ್ರ. ಅಲ್ಲಿ ಇಲ್ಲ ಇಲ್ಲ ಯಾಕೋ ಅಲ್ಲಿ ಜಾಗ ಇಲ್ಲ. ಇಲ್ಲಿ ನೋಡಿ ಗೈಸ್, ನಾವು ಹೊಸ ಕಾರ್ನ ತಗೊಂಡಿದೀನಿ ನೋಡಿ. ಇದು ಆಕ್ಸಿಡೆಂಟ್ ಆದ್ರೆ ಇಲ್ಲಿ ನೋಡಿ ಹೆಂಗ್ ಓಪನ್ ಆಗುತ್ತೆ. ಕನ್ವರ್ಟೇಬಲ್ ಕಾರ್ ಅಂತ ಇದು. ನೋಡಿ ಇವಾಗ ಕೈ ಇಡು, ಮುಂದೆ ಕೈ ಇಡು, ಮುಂದೆ ಕೈ ಇಡು. ಮಾಡ ಅದ ಹೆಂಗೆ ಅನ್ಬಿಟ್ಟು ನೋಡಿ ಓಪನ್ ಆಯ್ತು. ಸ್ಪೈಡರ್ ಮ್ಯಾನ್ ಮಚ್ಚಿ ಗೌತಮ್ ತಾನೇ ನೀನ್ ಎತ್ಕೊಂಡ್ ಬಂದಿದ್ದು. ಇಲ್ಲ ಇಡೋ ಕಾರಲ್ಲಿ ನಾನು ಎತ್ಕೊಂಡಾಯ್ತೀನಿ. ಗೌತಮ್ ಕಾರ್ನ ಇಸ್ಕೊಂಡಿದ್ದ, ತಗೋಬಾ ಬೆಂಗಳೂರಿಂದ ನನಗೆ ಬೇಕು ಅಂತ. ನಾನು ಕೊಡ್ತೀನಿ ರೀ. ಗೊತ್ತಾಗಲ್ಲ ಅವನಿಗೆ. ಚಾರ್ಜರ್ ಕಾಸು ಕೇಳಿದ್ರ ಅಲ್ಲ, ಚಾರ್ಜರ್ ಕಾಸು ಕೇಳಿದ್ರೆ ನಿನ್ ಚನ್ಪಣ್ಣ ನಿಂದೆ ಆದ್ರೂ ಇಳಿದ್ಬಿಟ್ಟು ಹೋಗುವನು. ಚಾರ್ಜರ್ ಕಾಸು ಕೇಳ್ಬಿಟ್ಟ ಅಂತ ಹಂಗಂದ. ಇವ್ನ್ ಮಾತಾಡೋದ ಹೆಂಗೆ ಕಣೋ, ಸಡನ್ ಆಗಿ ಹೆಂಗ ಮಾತಾಡಕ್ ಬಿಡ್ತಾನೆ. ಮನೆ ಹೋಗೋರಲ್ಲ ಒಂದ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲೋ ಚಿಕ್ಕ ಸೈಕಲ್ ದೊಡ್ಡ ಸೈಕಲ್ ಎಲ್ಲ ಬೇಕು ಅಂದ್ರೆ ₹3 ಬಾಡಿಗೆ. ಎಷ್ಟೋ 4-5 ಅವರ್ ಬಾಡಿಗೆ ಕೊಡೋರು. ₹10 ಕೊಟ್ರೆ 4 ಅವರ್ ಕೊಡೋರು. ಭಾನುವಾರ ನಮ್ಮ ಮನೇಲಿ ಯಾವ್ದಾದ್ರು ಫಂಕ್ಷನ್ ಹೋದ್ರೆ ₹10 ಕೊಟ್ಬಿಟ್ಟು ಹೋಗ್ರು. ಬಾಡಿಗೆ ಸೈಕಲ್ ತಗೊಂಡ್ ನಾವು ನಮ್ಮ ಅಣ್ಣ ಇಡೀ 12ನೇ ಕ್ಲಾಸ್ ಬಾಲಾಜಿ ಸರ್ ಅಲ್ಲೆಲ್ಲ ಸುತ್ತು ಆಮೇಲೆ ಚೂರು ದೊಡ್ಡ ಆಯ್ತಿದಂಗೆ ಇದು ಹೇಳು ಕಂಪ್ಯೂಟರ್ ವೈಸಿಟಿ. ಪವನ್ ನೋಡಿ ಎಂತ ಎಕರ ಅಂದ್ರೆ ಐಫೋನ್ ಚಾರ್ಜರ್ ವೈರ್ ತಂದಿಲ್ಲ, ಯಾವ್ದೋ ಅಂಗಡಿ ಹತ್ರ ನಿಲ್ಸ್ಬಿಟ್ಟು ಈಗ ಒಂದ್ ಚಾರ್ಜ್ ಹಾಕ್ಸ್ಬಿಟ್ಟು ಕಳಿಸ್ಬೇಕು. ನಾವು ಒಂದ್ ಚಾರ್ಜರ್ ವೈರ್ ತರ ಕಾಮನ್ ಸೆನ್ಸ್ ಇಲ್ಲ, ದೊಡ್ಡ ಮಾತುಗಳಾಡ್ತಾನೆ. ಅಂತ ಫ್ರೆಂಡ್ ಆಗಿರೋ ನಾನು ನಿನ್ಗೆ ಹೊಸ ಫೋನೇ ಕೊಡ್ಸ್ಬಿಡ್ಬೇಕಲ್ವಾ? ಫ್ರೆಂಡ್ ಆಗಿರೋ ನೀನು ಮಚ್ಚ ನಿನ್ ಫೋನ್ ಚಾರ್ಜ್ ಇಲ್ಲ, ಬೆಂಗಳೂರು ಎಷ್ಟೊತ್ತ ಇಲ್ಲಿಂದ ರಾಮನಗರದಿಂದ 20 ನಿಮಿಷ ನಿಮ್ ಮನೆ
ಡ್ರಾಪ್ ಮಾಡಿ ಬೆಂಗಳೂರು ಡ್ರಾಪ್ ನೀನ್ ಚಾರ್ಜ್ ಇಲ್ಲ ಅಂತ ಫ್ರೆಂಡ್ ಆಗಿದ್ರೆ ನೀನು ನೀನ್ ಅಂತ ಫ್ರೆಂಡ್ ಆಗಿದ್ರೆ ಭಾನುವಾರ ನನ್ಗೇನ್ ಕೆಲ್ಸ ಐತೆ ಇಲ್ಲೇ ನಿಮ್ ಮನೇಲಿ ಇರ್ತೀನಿ, ನಾಳೆ ಬೆಳಗ್ಗೆ ಎದ್ದು ಹೋಯ್ತೀನಿ ಬಾರ ಮಚ್ಚ ನಿನ್ಗಿಂತ ಹೆಚ್ಚ ಅಂತ ಇರುವೆ. ಅಂತ ಫ್ರೆಂಡ್ ಆಗಿದ್ರೆ ನೀನು ಕಾಟ ತಡಿಕೆ ಆಗಲ್ದಲ್ಲಪ್ಪ ಮಲಿಕಂಡ್ರೆ. ಯಾರು ನೀ ನನ್ ಮಗನ್ ಕಾಟ ಬಾಯಿ ಮುಚ್ಚಲ್ಲ, ಇವನ್ ನನ್ ಕಾಟ ಅಂತ ಹೇಳ್ತಾವ್. ಅಕ್ಕೆ ಹೊಡಿವ ಅಂದ್ರೆ ವಿಡಿಯೋ ಆನ್ ಮಾಡ್ಬಿಡ್ತಿ, ಫ್ರೆಂಡ್ ಬ್ಯಾಕ್ ಮಾಡ್ಕೊಂಡ್ ಮಲಿಕೊಳ್ಳೋ ಅಂದ್ರೆ ವಿಡಿಯೋ ಆನ್ ಮಾಡ್ಬಿಡ್ತಿ. ಯಾಕೆ ಬೇಕು ಅದಕ್ಕೆ ಮಲಿಕೊಳ್ಳಲ್ಲ. ಹುಡುಕ್ಬಿಟ್ಟ ಗೈಸ್ ಗೌತಮು. ನಾವ್ ಕೊಡ ಮಚ್ಚಿ, ನಿನ್ನ ಹತ್ರ ಅಷ್ಟೊಂದ್ ಐತಲ್ಲ, ಒಂದೇ ಒಂದ್ ಕೊಡು. ಮಕ ಐತವನ ಇನ್ನೊಂದಿಲ್ಲೋ ಪವನ್, ಏನು ಕಾರು ಮನೇಲಿ ಐತೆ, ನಂಗೊಂದು ಗೌತಮ್ ಕೊಟ್ಟೆ. ಅವನ್ಗೆ ಯಾಕೆ ಕೊಟ್ಟೆ, ನನ್ಗೆ ಯಾಕೆ ಕೊಡ್ಲಿಲ್ಲ? ಕೇಳಿದ್ದ ನೀನ್ ಪೆಪ್ಪರ್ಮೆಂಟ್ ಕೇಳಿದ್ದೀರಪ್ಪ ನಿನ್ನ ನೈಟು. ನೆಕ್ಸ್ಟ್ ಟೈಮ್ ಪೆಪ್ಪರ್ಮೆಂಟ್ ಬಾಯ್ ಬಾಯ್ ಬಾಯ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ